ಸಿದ್ದಾಪುರ ಸಮೀಪದ ಕಾವೇರಿ ದಡದಲ್ಲಿ ನೆಲೆ ಕಂಡುಕೊಂಡಿರುವ ಬಡವರ ಬದುಕು ಪ್ರವಾಹದ ನೆರಳಿನಲ್ಲೇ ಕಳೆದು ಹೋಗುತ್ತಿದೆ. ಮಳೆಗಾಲದ ದಿನಗಳು ಇವರ ಪಾಲಿಗೆ ನರಕವಾಗುತ್ತಿವೆ. ಸಾವು ಬದುಕಿನ ತೂಗುಯಲೆಯಲ್ಲೇ ಸಾಗುತ್ತಿರುವ ಇವರ ಜೀವನ ತ್ರಿಶಂಕು ಸ್ಥಿತಿಯಲ್ಲಿದೆ. 4 ದಶಕಗಳಿಂದಲೂ ಕರಡಿಗೋಡು ಹೊಳೆಕೆರೆ ಪೈಸಾರಿಯಲ್ಲಿ ಜೀವನ ಕಟ್ಟಿಕೊಂಡಿರುವ ನತದೃಷ್ಟರಿಗೆ ಯಾವ ಸರ್ಕಾರಗಳು ಬದಲಿ ಸೂರು ಕೊಟ್ಟಿಲ್ಲ ಎಂಬುದೇ ಶೋಚನೀಯ. ಮನೆ ಎದುರಿನಲ್ಲೇ ಕಾವೇರಿ ಪ್ರವಾಹವನ್ನು ಸ್ವಾಗತಿಸುತ್ತಿರುವ ಈ ಮಂದಿಯ ಬದುಕು ಮಳೆಗಾಲದ 3-4 ತಿಂಗಳು ಯಮಯಾತನೆಯಾಗಿರುತ್ತದೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕರಡಿಗೋಡು ಪೈಸಾರಿ ನದಿಯ ಒತ್ತಿನಲ್ಲಿಯೇ ಇರುವ ಪ್ರದೇಶ. ಮನೆ ಇಲ್ಲದವರು ಈ ಜಾಗವನ್ನು ಆರಿಸಿಕೊಂಡು ಸೂರು ಕಟ್ಟಿಕೊಂಡರು. ಮಕ್ಕಳು ಮೊಮ್ಮಕ್ಕಳ ಪೀಳಿಗೆಯವರೆಗೂ ಪ್ರವಾಹದ ಜೊತೆ ಆಟವಾಡುತ್ತಾ ಜೀವನ ಸಾಗಿಸಿದರು. ಇಂದಿಗೂ ಪ್ರವಾಹಕ್ಕೆ ಕುಸಿದು ಬಿದ್ದ ಮನೆಗಳ ಅವಶೇಷಗಳು ದಂಡೆಯುದ್ದಕ್ಕೂ ಸಿಗುತ್ತವೆ. ಪ್ರತಿ ವರ್ಷ ಇವರಿಗೆ ಸರ್ಕಾರ ನೀಡುವ ಪರಿಹಾರವೆಂದರೆ ಕಾಳಜಿ ಕೇಂದ್ರಗಳ ಸ್ಥಾಪನೆ. ಕೆಲವರು ಮಳೆ ನಿಲ್ಲುವವರೆಗೂ ಕಾಳಜಿ ಕೇಂದ್ರದಲ್ಲೇ ಕಾಲ ಕಳೆದರೆ, ಇನ್ನು ಹಲವು ಕುಟುಂಬಗಳು ಹೊಟ್ಟೆಪಾಡಿಗಾಗಿ ಹಗಲು ಕೂಲಿ ಕೆಲಸಕ್ಕೆ ಹೋಗಿ ರಾತ್ರಿ ಕಾಳಜಿ ಕೇಂದ್ರವನ್ನು ಆಶ್ರಯಿಸುತ್ತಾರೆ. ಈ ವರ್ಷ ಸದ್ಯಕ್ಕೆ 6 ಕುಟುಂಬಗಳ 18 ಮಂದಿ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪವನ್ನೇ ಕಾಳಜಿ ಕೇಂದ್ರವಾಗಿ ಬದಲಾಯಿಸಲಾಗಿದೆ. ಉಳಿದ ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲೇ ರಾತ್ರಿ ಕಳೆಯಲು ಬರುತ್ತಾರೆ. എന്ത് കഷ്ടം ഇവിടെ അവിടെ നോക്കൊന്ന് ആ വീട് നോക്ക് എഴുതി മാന്തിട്ട് പിടിച്ചിട്ട് എല്ലാം ആക്കിയിട്ട് കിടക്കാനേ പറ്റില്ല. രാത്രി ഉറക്കേ വരുന്നില്ല. ಗಂಜಿ ಕೇಂದ್ರ ಸಾಂತ್ವನ ಕೇಂದ್ರ പോയിട്ടില്ല. അവർക്ക് ശ്വാസം മുട്ടല് ആവില്ല. എന്ത് പണിയെടുക്കും നിങ്ങൾ? പണി കൂലി പണിയെടുക്കുന്നു. കൂലി പണിയെടുക്കാൻ അതിനാവില്ല. ഞാൻ ഒരാൾ പണിയെടുക്കുന്നു. നിങ്ങൾ രണ്ടാളല്ലേ? രണ്ടാളേ ഉള്ളൂ. എത്ര വർഷമായി നിങ്ങൾ ഇവിടെ? 40 കൊല്ലമായി. 40 കൊല്ലം. 40 കൊല്ലം ഇങ്ങനെ ഇതന്നെ ഇത് ജാഗ കൊടുക്കണമെന്ന് ഒന്നും പറഞ്ഞിട്ടില്ല. ഒന്നില്ല, പറഞ്ഞിട്ടും ഇല്ല, ഒന്നും പറഞ്ഞില്ല. ഇവിടെ ഇവരെ വോട്ട് ചോദിക്കാൻ വരുന്ന വോട്ട് ചോദിക്കാൻ വരുന്നുണ്ടല്ലോ. അവർ ചോദിക്കാൻ വരുന്നുണ്ട്. വന്നിട്ട് നിങ്ങൾക്ക് അതാക്കാം, വീടാക്കാം, അങ്ങനെ ആക്കാം, ഇങ്ങനെയൊക്കെ പറഞ്ഞിട്ട് ഒന്നുമില്ല. ഒരു സാധനമില്ല. ഇതന്നെ കഥ. നമ്മൾ എത്ര പറയണ്ട ഇവിടെ വരെ കുറെ ഉണ്ടല്ലോ. നമ്മൾ അറിയില്ലപ്പാ. എണ്ണി നോക്കണം. എനിക്കറിയില്ല. ഒരു 10-40 ഉണ്ടാവും. ആർക്കും വീടില്ല. ആർക്കും ഇല്ല. എല്ലാം വെള്ളം വരുമ്പോ എന്താവും? വെള്ളം വരുമ്പോ എവിടെയെങ്കിലും പോയിട്ട് ഞാൻ എന്റെ മകളുടെ വീട്ടിൽ എവിടെയെങ്കിലും പോയി കിടക്കും. അല്ല വീടൊക്കെ എന്താ ഡാമേജ് ആവും? എന്റെ വീട് നോക്ക്. ഇവിടെ നോക്കപ്പാ. വീട് നോക്ക്. ഇത് നിങ്ങളെ വീടാ? ഇത് ഞങ്ങളെ വീട്. ഇവിടെ എല്ലാം ചോർന്നുണ്ട്. എല്ലാം ചോർന്നിട്ട് ഞാൻ മകളെ വീട്ടിൽ പോയി തന്തയ്ക്ക് ശ്വാസം മുട്ടല്. എവിടെ? ಕಾವೇರಿ ದಂಡೆಯಲ್ಲಿ ಬದುಕು ಕಟ್ಟಿಕೊಂಡಿರುವ ಇವರಿಗೆ ಈವರೆಗೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇರುವ ಸಣ್ಣ ಮನೆಯೇ ಸರ್ವಸ್ವ. ಪ್ರತಿ ಮಳೆಗಾಲದಲ್ಲಿ ಜಲಾವೃತವಾಗುವ ಮನೆಗಳೇ ಬದುಕಿಗೆ ಆಸರೆ. ಕೆಲವು ಮನೆಗಳು ಇಂದೋ ನಾಳೆಯೋ ನೀರು ಪಾಲಾಗುವ ಸನ್ನಿಹದಲ್ಲಿವೆ. ಇಲ್ಲಿನ ಕೆಲವು ನಿವಾಸಿಗಳಿಗೆ ಪ್ರಕೃತಿ ವಿಕೋಪ ಪರಿಹಾರ ಸಿಕ್ಕಿದ್ದರೂ ಹಲವರಿಗೆ ಸಿಗಲಿಲ್ಲ. ಸಮಸ್ಯೆ ಎಂದರೆ ಪ್ರತಿ ಪ್ರವಾಹದಲ್ಲೂ ಇವರ ದಾಖಲಾತಿ ಪತ್ರಗಳು ನೀರು ಪಾಲಾಗುತ್ತಿವೆ. ಸಂತ್ರಸ್ತರನ್ನು ಸ್ಥಳಾಂತರಿಸುವ ಪೊಳ್ಳು ಆಶ್ವಾಸನೆಗಳು ಕಳೆದ 1 ದಶಕದಿಂದಲೂ ಕೇಳಿಬರುತ್ತಿವೆ. ಆದರೆ ಈ ಬಗ್ಗೆ ಯಾವತ್ತೂ ಗಂಭೀರ ಪ್ರಯತ್ನಗಳು ನಡೆದಿಲ್ಲ. ಚುನಾವಣೆ ಟೈಮಲ್ಲಿ ಬರ್ತಾರಾ? ಓಟ್ ಕೇಳಕ್ಕೆಲ್ಲ ಬರ್ತಾರೆ. ಏನ್ ಹೇಳ್ತಾರೆ ಈಗ? ಓಟಿಗೆ ಬರ್ತಾರೆ, ಓಟ್ ತಗೊಂಡು ಓಟ್ ಮಾಡ್ತಾರೆ ಅಷ್ಟೇ. ಯಾರು ಬಂದು ಕೇಳೋರು ಇಲ್ಲ, ನೋಡೋರು ಇಲ್ಲ. ನಿಮ್ಮನ್ನ ಮಳೆ ಬಂದ್ರೆ ಏನ್ ಸಮಸ್ಯೆ ಆಗುತ್ತಮ್ಮ? ಮಳೆ ಬಂದ್ರೆ ನಾವು ಯಾರ ಮನೆಗೆ ಹೋಗಿ ನೀರು ಇಲ್ಲಿವರೆಗೆ ಬರುತ್ತಾ? ಒಳಗೆಲ್ಲ ನೀರು ಬಂದ್ಬಿಡ್ತದೆ. ಬಂದಿತ್ತು. ಈ ವರ್ಷ ಬಂದಿಲ್ಲ, ಮೊದಲು ಬಂದಿತ್ತು. ಎಲ್ಲ ಹತ್ತಿ ಮೇಲೆ ಎಲ್ಲ ಒಳಗೆಲ್ಲ ಸಾಮಾನ ಗೀಮಾನ ಎಲ್ಲ ಇದಾಗಿತ್ತು. ಇಲ್ಲ, ಕಳೆದ ಸಲ ಬಿಟ್ಟಂಗಾಲದಲ್ಲಿ ಜಾಗ ಕೊಡ್ತೀನಿ ಅಂದಿದ್ರು. ಅಲ್ಲಿಗೆ ಹೋಗ್ತೀರಾ? ಕೊಟ್ರೆ ಯಾಕೆ ಅಲ್ಲಿಗೆ ಹೋಗಿಲ್ಲ ನೀವು? ಯಾರು ಹೋಗೋದು, ನಾವು ಒಬ್ಬೊಬ್ಬರು ಹೋಗ್ಬೇಕಾಗ್ತದೆ. ಅಲ್ಲ, ನೀವು ಹೋಗ್ತೀರಿ. ಈಗ ಕೊಟ್ಟರೆ ಎಲ್ಲ ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ನೋಡುವ. ಎಲ್ಲರಿಗೂ ಹೋಗೋದಾದ್ರೆ ಹೋಗೋದು. ಆಯ್ತಾ? ಒಬ್ಬೊಬ್ಬರಿಗೆ ಆಗಿ ಹೋಗಿ ಕೂರಕ್ಕಾಯ್ತು. ಮಾಜಿ ಶಾಸಕ ಕೆಜಿ ಬೋಪಯ್ಯ ಕರಡಿಗೋಡು ಜನರನ್ನು ಬಿಟ್ಟಂಗಾಲಕ್ಕೆ ಶಿಫ್ಟ್ ಮಾಡುವ ನಿರ್ಧಾರ ಕೈಗೊಂಡಿದ್ದರು. ಜಾಗವನ್ನು ಗುರುತಿಸಲಾಗಿತ್ತು. ಆದರೆ ನಾವು ಹುಟ್ಟಿ ಬೆಳೆದ ಜಾಗದಿಂದ ಅಷ್ಟೊಂದು ದೂರಕ್ಕೆ ಬರುವುದಿಲ್ಲ ಎಂದು ಸಂತ್ರಸ್ತರು ಪಟ್ಟು ಹಿಡಿದರು. ಸ್ಥಳಾಂತರದ ಕನಸು ಅಲ್ಲಿಗೆ ಮುರಿದು ಬಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರ ಈ ನಿವಾಸಿಗಳ ಸಂಕಷ್ಟಕ್ಕೆ ಮಿಡಿಯುವ ಭರವಸೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕರಡಿಗೋಡಿನಲ್ಲಿ ಕನಸು ಚಿಗುರುತ್ತಿದೆ. ಬದುಕು ಬದಲಾಗುವ ನಿರೀಕ್ಷೆಯೂ ಹುಟ್ಟುತ್ತಿದೆ. ಆದರೆ ಸರ್ಕಾರ ನೀಡುವ ಭರವಸೆ ಈಡೇರದಿದ್ದರೆ ಕರಡಿಗೋಡಿನ ಜನತೆ ನೆರೆಯ ಹಾವಳಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ವಿಧಿ ಇಲ್ಲ ಎಂಬುದು ಮಾತ್ರ ಸತ್ಯ.